ಕರ್ನಾಟಕಕ್ಕೆ ಕಂಟಕ ಏನಿದು ಅನ್ನೋದಾದ್ರೆ ಎಷ್ಟೋ ಕಡೆ ಮಳೆ ಆಗ್ತಾ ಇಲ್ಲ. ಮಳೆ ಇಲ್ಲದೆ ಇರೋದ್ರಿಂದ ಇವಾಗ ಮೋಡ ಬಿತ್ತನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಮೋಡ ಬಿತ್ತನೆ ಒಳ್ಳೇದಾ ಕೆಟ್ಟದಾ ಅನ್ನೋದಾದ್ರೆ ಒಂದು ಕಾಲದಲ್ಲಿ ಮಾಡಿದ್ರು, ಅದು ಮಾಡಾದ ಮೇಲೆ ನೆಕ್ಸ್ಟ್ ಬರಗಾಲಗಳು ಬರೋದಕ್ಕೆ ಶುರು ಆಗಿತ್ತು ಅಂತ ಮೋಡ ಬಿತ್ತನೆಗೆ ಇವತ್ತು ಚಾಲನೆ ಕೊಡ್ತಾ ಇದೆ ಸರ್ಕಾರಗಳು. ಇದು ಒಳ್ಳೇದಾ ಕೆಟ್ಟದಾ? ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಮಳೆ ಅನ್ನೋದು ಕಡಿಮೆ ಆಗಿದೆ. ಇಷ್ಟೊತ್ತಿಗೆ ಅತಿಯಾಗಿ ಮಳೆ ಬರಬೇಕಾಯ್ತು. ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಸರ್ಕಾರ ಒಂದು ಹೊಸ ಡಿಸಿಷನ್, ಹೊಸದಲ್ಲ ಹಳೆ ಡಿಸಿಷನ್, ಮೋಡ ಬಿತ್ತನೆ ಕಾರ್ಯ ಮಾಡೋಣ ಅಂತ ಇದೆ. ಏನಿದು ಮೋಡ ಬಿತ್ತನೆ ಗೊತ್ತು? ಆಕಾಶದಲ್ಲಿ ಈ ರೀತಿ ಮೋಡಗಳನ್ನ, ಕೃತಕ ಮೋಡಗಳು, ಆರ್ಟಿಫಿಷಿಯಲ್ ಮೋಡಗಳನ್ನ ಸೃಷ್ಟಿ ಮಾಡಿ ಅವರಿಂದ ಮಳೆ ಬರ್ಸೋ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಭೂಪ್ರದೇಶದಲ್ಲಿ ಮಳೆ ಆಗಿಲ್ಲ ಅಲ್ಲೆಲ್ಲ ಮಳೆ ಬರ್ಸೋ ಕೆಲಸ ಮಾಡ್ತಾರೆ. ಇದು ಒಳ್ಳೇದಾ ಕೆಟ್ಟದಾ ಅನ್ನೋದಾದ್ರೆ ಒಂದು ಲೆಕ್ಕಾಚಾರದಲ್ಲಿ ಹೇಳೋ ಪ್ರಕಾರ ಎಷ್ಟೆಷ್ಟೋ ದೇಶದಲ್ಲಿ ಈ ರೀತಿ ಮೋಡ ಬಿತ್ತನೆ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಮೋಡ ಬಿತ್ತನೆ ಮಾಡಿದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಮಾಡ್ತಾ ಇದೀವಿ ನಾವು. ಸುಮಾರು 60 ದಿನಗಳ ಕಾಲ ಈ ಮೋಡ ಬಿತ್ತನೆ ಆಗುತ್ತೆ. ಯಾವ್ಯಾವ ಪ್ರದೇಶ ಅಂತ ಅವರು ಮಾರ್ಕಿಂಗ್ ಮಾಡಿದ್ದಾರೆ. ಆ ಬೇಸ್ ಮೇಲೆ 178 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಆ ಮಳೆ ಕೊರತೆ ಇರುವಂತ ಜಾಗಗಳಲ್ಲಿ, ಕರ್ನಾಟಕದಲ್ಲಿರುವಂತಹ ಆ ಜಾಗಗಳಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ಮಾಡ್ತಾರೆ. ಇದಕ್ಕೆ ಇಷ್ಟೊಂದು ಅಮೌಂಟ್ ಇಟ್ಟಿದ್ದಾರೆ ಬಿಡಿ, ಒಂದು 28 ಕೋಟಿ ಇಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಇರುವಂತ ಮೇಜರ್ ಇಂಪ್ಯಾಕ್ಟ್ ಅನ್ನ ಯೋಚನೆ ಮಾಡ್ಬೇಕಾಗಿದೆ. ಬೇರೆ ದೇಶಗಳಲ್ಲಿ ಈ ಮೋಡ ಬಿತ್ತನೆ ಬೇಡ ಅಂತ ನಿಲ್ಲಿಸ್ತಾ ಇದಾರೆ, ಆದ್ರೆ ನಮ್ಮ ದೇಶದಲ್ಲಿ ಮಾಡ್ತೀವಿ ಅಂತ ಕೂತಿದೀವಿ ಅಂದ್ರೆ ಇದು ಸರಿನಾ ತಪ್ಪ? ಒಂದ್ಸಲ ಯೋಚನೆ ಮಾಡ್ಬೇಕಾಗತ್ತೆ. ಕಾರಣ, ಮೋಡ ಬಿತ್ತನೆ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಆ ಜಾಗದಲ್ಲಿ ಮೋಡಗಳು ಫಾರ್ಮ್ ಆಗದೆ ಇರಬಹುದು. ನಾವು ನ್ಯಾಚುರಲ್ ಆಗಿ ಉಳಿಸ್ಕೋಬೇಕಾಗಿರೋದನ್ನ ನಾವು ಉಳಿಸ್ಕೊಳ್ತಾ ಇಲ್ಲ, ಅದರ ಬದಲಾಗಿ ಆರ್ಟಿಫಿಷಿಯಲ್ ಗೆ ಹೋಗ್ತಾ ಇದೀವಿ. ಆರ್ಟಿಫಿಷಿಯಲ್ ಇಂದ ಯಾವತ್ತಿದ್ರೂ ತೊಂದರೆ ಇದ್ದೇ ಇರುತ್ತೆ ಅಂತ ಗೊತ್ತಿದ್ರು ಕೂಡ ಅದೇ ತಪ್ಪನ್ನ ಮಾಡ್ತಾ ಇದೀವಿ. ಬೆಟ್ಟ ಗುಡ್ಡಗಳು ಇದ್ವು ಅಂತ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡಿದ್ವಿ, ಗಣಿಗಾರಿಕೆ ಮಾಡಿದ್ವಿ, ಕೊನೆಗೆ ಅಲ್ಲಿ ಹೋಗಿ ಮೋಡ ಬಿತ್ತನೆ ಮಾಡ್ತೀವಿ. ಕಾಡುಗಳಿತ್ತು, ಕಾಡುಗಳನ್ನ ನಾಶ ಮಾಡಿದ್ವಿ, ಸೋಲಾರ್ ಪ್ಲಾಂಟ್ಗಳಾಗ್ತೀವಿ, ಇನ್ನೊಂದು ಆಗ್ತೀವಿ ಅಂತಾನೆ ಹಾಳು ಮಾಡ್ತಾ ಇದೀವಿ. ಮತ್ತೆ ಮೋಡ ಬಿತ್ತನೆ ಮಾಡ್ತೀವಿ ಅಂತೀವಿ. ಜೊತೆಗೆ ರೈತರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಭೂಮಿಗಳನ್ನ ಕೊಡ್ತೀವಿ ಅಂತ ಇರುವಂತ ಭೂಮಿಗಳನ್ನೆಲ್ಲ ಹಾಳು ಮಾಡಿ ಕೆಡಬಿಟ್ವಿ, ಕೊನೆಗೂ ಮೋಡ ಬಿತ್ತನೆ ಮಾಡ್ತೀವಿ ಅಂತೀವಿ. ಅದ್ರ ಜೊತೆಗೆ ಇನ್ನ ಅಡ್ವಾನ್ಸ್ಮೆಂಟ್, ಫ್ಯಾಕ್ಟರಿಗಳಿಗೆ ಇಂಡಸ್ಟ್ರಿಯಲೈಸೇಷನ್ಗೋಸ್ಕರ ಪ್ಲಸ್ ಪವರ್ ಪ್ಲಾಂಟ್ಗಳು ಹಾಕೋದಕ್ಕೋಸ್ಕರ, ವಿಂಡ್ ಮಿಲ್ ಹಾಕೋದಕ್ಕೋಸ್ಕರ ಎಷ್ಟೆಷ್ಟು ಜಾಗಗಳನ್ನ ನಾಶ ಮಾಡ್ತಾ ಹೋಗ್ತಿದೀವಿ. ಇದನ್ನ ಕೊನೆಗೆ ಮೋಡ ಬಿತ್ತನೆ ಮಾಡ್ತೀವಿ, ಮಳೆ ಬರ್ತಾ ಇಲ್ಲ ಅಂತೀವಿ. ಎಲ್ಲ ನಾವೇ ಮಾಡಿ ಕೊನೆಗೆ ಮಳೆ ಬರ್ತಾ ಇಲ್ಲ ಅಂತೀವಿ. ಇರುವಂತ ಕೆರೆಗಳೆಲ್ಲ ಮುಚ್ಚಾಕಿ ಲೇಔಟ್ಗಳು ಮಾಡಿ ಅದನ್ನ ಸೈಟ್ಗಳು ಮಾಡಿ ಕೆರೆ ಒತ್ತುವರಿ ಮಾಡ್ಕೊಂಡು ಮಾರಾಕ್ವಿ, ಕೊನೆಗೆ ಮೋಡ ಬಿತ್ತನೆ ಮಾಡ್ತೀವಿ ಅಂತೀವಿ. ಒಟ್ನಲ್ಲಿ ಇದು ಸರಿನಾ ತಪ್ಪ? ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ. ಮೋಡ ಬಿತ್ತನೆ ಮಾಡೋದ್ರಿಂದ 2-3 ತರ ಪ್ರಾಬ್ಲಮ್ ಬರುತ್ತೆ ಅಂತಾನೆ ವಿಜ್ಞಾನಿಗಳು ಹೇಳಿರೋದು. ಒಂದು, ನ್ಯಾಚುರಲ್ ಆಗುವಂತ ಫೆನಾಮಿನಾನ ನಾವು ಬದಲಾಯಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು, ಅದರಿಂದ ಆರ್ಟಿಫಿಷಿಯಲ್ ಮಳೆ ಆಗುತ್ತೆ, ಕೆಮಿಕಲ್ ಮಿಕ್ಸಿಂಗ್ ಅನ್ನೋದು ಆಗ್ತಾ ಇರುತ್ತೆ. ಆ ಕೆಮಿಕಲ್ ಮಿಕ್ಸಿಂಗ್ ಜೊತೆಗೆ ಬೇರೆ ರೀತಿ ಒಂದು ಪ್ರಭಾವ ಅನ್ನೋದು ಈ ತಿನ್ನುವಂತ ಬೆಳೆಗಳ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ. ಅಂತದನ್ನೆಲ್ಲ ಹೇಳೋದಕ್ಕೂ ಹೋಗೋದಿಲ್ಲ ಎಷ್ಟು ಜನ. ಕಾರಣ, ಇದನ್ನ ಮಾಡೋದು ತಪ್ಪು ಅಂತ ಜನ ವಾದ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಜನಕ್ಕೆ ಏನ್ ಬೇಕು? ಮಳೆ ಬೇಕು. ರೈತರು ಮಳೆ ಬಂದ್ರೆ ಬೆಳೆ ಬೆಳ್ಕೊಳ್ತೀವಿ, ಹೆಂಗೋ ಬದುಕ್ತೀವಿ ಅಂತಾರೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಈ ತರದನ್ನ ಪ್ಲಾನ್ ಮಾಡ್ಬಿಡ್ತಾರೆ. ಬಟ್ ಮೋಡ ಬಿತ್ತನೆ ಏನಿದೆ, ಇದು ಆರ್ಟಿಫಿಷಿಯಲ್ ಮೋಡ ಬಿತ್ತನೆ ತೊಂದ್ರೆನೆ ಯಾವತ್ತಿದ್ರು ಅಂತಾನೆ ಎಷ್ಟೋ ದೇಶಗಳು ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ಕಾಡುಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಬೆಟ್ಟ ಗುಡ್ಡಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಕೆರೆ ಸೋರ್ಸ್ಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಇದು ಸರಿನಾ ತಪ್ಪ? ಯೋಚನೆ ಮಾಡ್ಬೇಕು. ಇದೇ ರೀತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದಿನ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಇನ್ನ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಕರ್ನಾಟಕಕ್ಕೆ ಕಂಟಕ ಅನ್ನೋದು ಕಾಡುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗ್ಬೇಕು. ಇಲ್ಲ ಅಂದ್ರೆ ಈಗಲೂ ಟೈಮ್ ಇದೆ. ಆದಷ್ಟು ನಮ್ ಸುತ್ತಮುತ್ತ ಇರುವಂತ ಬೆಟ್ಟ ಗುಡ್ಡ, ಅದಕ್ಕೆ ಇದಕ್ಕೆ ಅಂತ ಡ್ಯಾಮ್ ಕಟ್ಟೋದಕ್ಕೆ, ಇಲ್ಲ ಅಭಿವೃದ್ಧಿಗೋಸ್ಕರ, ಇಲ್ಲ ಇನ್ನೊಂದಕ್ಕೋಸ್ಕರ ಕಾಡನ್ನ ನಾಶ ಮಾಡ್ತಾ ಹೋಗ್ತಾ ಇದೀವಿ. ಅದನ್ನೆಲ್ಲ ಉಳಿಸ್ಕೊಂಡ್ರೆ ಇನ್ನ ಫ್ಯೂಚರ್ ಸ್ವಲ್ಪ ದಿನ ಉಸಿರಾಡ್ಬೋದು, ಮಳೆ ಪ್ರಮಾಣ ಬರುತ್ತೆ. ಅದಕ್ಕೆ ಕಾಯ್ಬೇಕಾಗತ್ತೆ. ಅದನ್ನ ಬಿಟ್ಟು ಇದೇ ರೀತಿ ನಾಶ ಮಾಡ್ತಾ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮಳೆನೂ ಇರೋದಿಲ್ಲ, ತಿನ್ನೋದಕ್ಕೆ ಆಹಾರ ಇರೋದಿಲ್ಲ. ಎಲ್ಲಾ ತಿಂದ್ರು ಕೂಡ ಕೆಮಿಕಲ್ ಫುಡ್ ಆಗಿರುತ್ತೆ. ಮಳೆನೇ ಕೆಮಿಕಲ್ ಇಂದ ಆಗಿರೋದ್ರಿಂದ ತಿನ್ನುವಂತ ಫುಡ್ ಕೂಡ ಕೆಮಿಕಲ್ ಮಿಕ್ಸ್ ಆಗಿರುವಂತ ಫುಡ್ ಆಗಿರುತ್ತೆ. ಅಂತದನ್ನ ತಿಂದು ನಮ್ಮ ಆರೋಗ್ಯ ಏನಾಗ್ಬೋದು ಯೋಚನೆ ಮಾಡಿ ಇಂಥದನ್ನೆಲ್ಲ ತಿಂದು ಹೇಗೆ ಜೀರ್ಣಿಸ್ಕೊಳ್ಳೋದು ಅಂತ ಪ್ರಶ್ನೆ ಹುಡ್ತಾ ಇದಾವೆ. ಉತ್ತರಗಳು ಮಾತ್ರ ಸಿಗೋದಿಲ್ಲ. ಸರ್ಕಾರಗಳು ಅವ್ರ ಅನುಕೂಲಕ್ಕೆ ಮಾಡ್ತಾ ಇದಾವೋ, ಇಲ್ಲ ಜನರನ್ನ ಸುಮ್ಮನೆ ಸಮಾಧಾನಕ್ಕೋಸ್ಕರ ಮಾಡ್ತಾ ಇದ್ದಾವು. ಇದನ್ನೆಲ್ಲ ಸರಿ ಮಾಡ್ಬೇಕಾಗಿರೋರು ನಾವೇ. ಬಟ್ ಸದ್ಯಕ್ಕೆ ಇದನ್ನೆಲ್ಲ ಬದಲಾಯಿಸೋದಕ್ಕಾಗೋದಿಲ್ಲ. ಆಲ್ರೆಡಿ ಕೆಲಸ ಶುರು ಆಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಕಾರ್ಯ 60 ದಿನ ನಡೆಯುತ್ತೆ. ಎಲ್ಲೇ ನಡೆಯುತ್ತೋ ಒಟ್ಟಿನಲ್ಲಿ ಸುಮಾರು 170 ತಾಲೂಕಲ್ಲಿ 27 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಫ್ಯೂಚರ್ ಡಿಸಾಸ್ಟರ್ಗಳನ್ನ ಇದರಿಂದ ನಾವು ಫೇಸ್ ಮಾಡ್ಬೇಕಾಗತ್ತೆ. ನನ್ನ ಮಾತ್ರ ಸತ್ಯ. ಈ ತರದ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದಾವೆ, ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್.